ಪೂಜ್ಯ ಶ್ರೀ ಮ ಗ ಚ ಡಾಕ್ಟರ್ ಬಸವಲಿಂಗ ಪಟ್ಟದೇವರು 25/8/1950 ಜನಿಸಿದರು. ಪರಮಪೂಜ್ಯ ಮ ಗ ಚ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಕನ್ನಡ ಎಂ.ಎ. ಪದವಿ ಪಡೆದಿರುವ ಪರಮಪೂಜ್ಯರು 1985ರಲ್ಲಿ ಭಾಲ್ಕಿ ಹಿರೇಮಠ ಸಂಸ್ಥಾನದ ಪಟ್ಟಾಧಿಕಾರ ವಹಿಸಿಕೊಂಡು ಸಾಂಪ್ರದಾಯಿಕವಾದ ಮಠದ ಪರಂಪರೆಯನ್ನು ಬಸವ ಪರಂಪರೆಗೆ ಪರಿವರ್ತಿಸುವುದರ ಮೂಲಕ ತಮ್ಮ ಕಾರ್ಯವ್ಯಾಪ್ತಿಯನ್ನು ಜಗದಗಲವಾಗಿ ವಿಸ್ತರಿಸಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ, ಕೃಷಿ, ಪರಿಸರ ಪ್ರೀತಿ, ಗೋ ಸಂರಕ್ಷಣೆ ಮುಂತಾದ ಜನಪರ ಮತ್ತು ಜೀವಪರ ಸೇವೆಯ ಮೂಲಕ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಶ್ರೀಗಳು ಬಹುಭಾಷಿಗರು, ಲೇಖಕರು ಆಗಿದ್ದು ಸ್ವತಃ ಇವರಿಂದ 29 ಪುಸ್ತಕಗಳು, 5 ಸಂಪಾದಿತ ಕೃತಿಗಳು ಪ್ರಕಟಗೊಂಡಿವೆ ಹಾಗೂ ಶರಣ ಸಾಹಿತ್ಯವನ್ನು ಕನ್ನಡದಲ್ಲಿ 150, ಮರಾಠಿಯಲ್ಲಿ 190, ತೆಲುಗು ಭಾಷೆಯಲ್ಲಿ 32, ಹಿಂದಿಯಲ್ಲಿ 20 ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ 2 ಹೀಗೆ ಒಟ್ಟು 394 ಕೃತಿಗಳನ್ನು ಪ್ರಕಟಿಸುವ ಮೂಲಕ ಪೂಜ್ಯರು ಅಕ್ಷರ ಸಂತರಾಗಿದ್ದಾರೆ. ಶ್ರೀಮಠದ ಅಡಿಯಲ್ಲಿ 63 ವಿದ್ಯಾಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಪೂಜ್ಯರಿಗೆ ವಿಶ್ವಗುರು ಬಸವಣ್ಣನವರ ತತ್ವಗಳ ಪ್ರಸಾರವೇ ಲಿಂಗಪೂಜೆ, ಬಸವ ತತ್ವದ ಅನುಷ್ಠಾನವೇ ಜಂಗಮಾರಾಧನೆಯಾಗಿದೆ. ಇದಕ್ಕಾಗಿ ಪ್ರವಚನಗಳನ್ನು, ಶಿವಾನುಭವ ಗೋಷ್ಠಿ, ತಿಂಗಳ ಅನುಭಾವ ಮಂಟಪ ಸಭೆ, ವಚನ ಜಾತ್ರೆ, ಸಾಮೂಹಿಕ ಲಿಂಗದೀಕ್ಷೆ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡುತ್ತಾ ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾದ ಪೂಜ್ಯ ಶ್ರೀಯವರು ಅನುಭವ ಮಂಟಪ ಸಂಸ್ಕೃತಿಯನ್ನು ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸುವ ದಿಸೆಯಲ್ಲಿ ವಿವಿಧ ಕಾರ್ಯಕ್ರಮಗಳ ಮೂಲಕ ಕಾರ್ಯ ಪ್ರವೃತ್ತರಾಗಿದ್ದಾರೆ. ಪೂಜ್ಯರ ಸೇವಾ ಕಾರ್ಯಗಳನ್ನು ಗುರುತಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಸುವರ್ಣ ಕರ್ನಾಟಕ ಏಕೀಕರಣ ಪುರಸ್ಕಾರ, ಬಸವ ರಾಷ್ಟ್ರೀಯ ಪ್ರಶಸ್ತಿ, ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಸ್ಮಾರಕ ರಾಷ್ಟ್ರೀಯ ಪ್ರಶಸ್ತಿ, ಜಗಜ್ಯೋತಿ ವಿಶ್ವಗುರು ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ರಮಣಶ್ರೀ ಪ್ರಶಸ್ತಿ, ವಚನಶ್ರೀ ಪ್ರಶಸ್ತಿ, ಕಾಯಕಯೋಗಿ ಪ್ರಶಸ್ತಿ ಹೀಗೆ ಒಟ್ಟು 31 ಪ್ರಶಸ್ತಿಗಳನ್ನು ಸರ್ಕಾರ ಮತ್ತು ಅನೇಕ ಸಂಘ ಸಂಸ್ಥೆಗಳ ಅಭಿಮಾನದಿಂದ ನೀಡಿ ಗೌರವಿಸಿವೆ. ಬಸವತತ್ವ ನುಡಿ ನಡೆ ಸಿದ್ಧಾಂತಿಯಾದ ಪೂಜ್ಯರಿಗೆ 2023ನೇ ಸಾಲಿನ ಶರಣಮಾಗನೂರು ಬಸಪ್ಪ ರಾಷ್ಟ್ರೀಯ ಪ್ರಶಸ್ತಿಯನ್ನು ದೊರೆಯುವ ಗೌರವದೊಂದಿಗೆ ಸಮಸ್ತ ಭಕ್ತ ಮಂಡಳಿಗೆ ಹರ್ಷವನ್ನುಂಟು ಮಾಡಿದೆ.